ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತು ಸೊಪ್ಪಿನ ಬಸ್ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಒಂದು ಅಂಟಿನ ಸೊಪ್ಪಿದೆ, 2 ಸಬ್ಬಸಿಗೆ ಸೊಪ್ಪಿದೆ, ಒಂದು ಪಾಲಕ್ ಸೊಪ್ಪಿದೆ, ಒಂದು ಮೆಂತ್ಯ ಸೊಪ್ಪಿದೆ. ಎಲ್ಲ ಸೊಪ್ಪು ಸೇರಿಸಿ ಹೇಗೆ ಬಸ್ಸಾರು ಮಾಡ್ಕೊಳ್ಳೋದು ಅಂತ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ಎಲ್ಲ ಒಂದೊಂದು ಕಟ್ಟೆನ ಚೆಕ್ ಮಾಡಿಬಿಟ್ಟು ಹುಲ್ಲು ಗಿಲ್ಲು ಅದು ಇದು ಇರುತ್ತೆ, ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಆಮೇಲೆ ಕಟ್ ಮಾಡಿ ಒಂದು ದೊಡ್ಡ ಅಗಲವಾಗಿರೋಂಥ ಇದರಲ್ಲಿ ಹಾಕಿ ತೊಳ್ಕೊಂಬಿಟ್ಟು ಅದರಲ್ಲಿ ಎಷ್ಟು ಮಣ್ಣಿದೆ ಅಂತ ನೋಡಿದ್ರಲ್ಲ ನೀವೇ. ಹಾಗೆ ಸ್ವಲ್ಪ ಹೆಸರು ಕಾಳು ಮತ್ತು ತೊಗರಿಬೇಳೆ 2 ಸೇರಿಸಿ ಹಾಕ್ತಾಯಿದ್ದೀನಿ. ಬಸ್ಸಾರಿಗೆ 2 ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಬರೀ ತೊಗರಿಬೇಳೆ ಹಾಕ್ಕೊಂಡ್ರೂ ನಡೆಯುತ್ತೆ, ಆದರೆ ಸ್ವಲ್ಪ ಕಾಳಿದ್ರೆ ಚೆನ್ನಾಗಿರುತ್ತೆ ಅನ್ಬೋದು. ಹಾಗೆ ನಾನು ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಅಂತ ಕಾಣಿಸ್ತಿದೆ ಇವಾಗ, ಅದು ಬೆಂದಮೇಲೆ ಇಷ್ಟ ಆಗುತ್ತೆ ಸೊಪ್ಪು. ಪಾತ್ರೆಯಲ್ಲೂ ಬೇಯಿಸ್ಕೋಬೋದು, ಆದರೆ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಬಿಡಿ. ಒಂದೇ ವಿಸಲ್ ಹೊಡೆಸ್ಕೊಳ್ಳಿ. ಹಾಗೆ ಕೊತ್ತಂಬರಿ, ಟೊಮೆಟೊ, ಕೊಬ್ಬರಿ, ಹಾಗೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಸ್ಸಾರು ಮಾಡಲಿಕ್ಕೆ. ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬಂದ್ಬಿಡ್ತೀನಿ. ಫಸ್ಟಿಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಟೊಮೆಟೊ ಮತ್ತು ಕೊತ್ತಂಬರಿ ಹಾಗೆ ಮನೇಲಿ ಮಾಡಿರುವಂಥ ಸಾಂಬಾರು ಪೌಡರ್, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಮತ್ತು ಬೇಯಿಸಿರುವಂತಹ ಬೇಳೆ ಮತ್ತು ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದು ಸೇರಿಸ್ಕೊಂಡ್ರೇ ಕಟ್ಟಿನ ಸಾಂಬಾರಿಗೆ ಚೆನ್ನಾಗಾಗುತ್ತೆ ಅನ್ಬೋದು. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಪಲ್ಯಕ್ಕೆ ಈ ಥರ ಈರುಳ್ಳಿ ಹೆಚ್ಕೊಳ್ಳಿ, ಮತ್ತು ಸಾಂಬಾರಿಗೆ ಉದ್ದುದ್ದ ಸಣ್ಣದೊಂದು ಈರುಳ್ಳಿ ಇದ್ದರೆ ಸಾಕಾಗುತ್ತೆ. ಹಸಿಮೆಣ್ಸಿನ್ಕಾಯಿನೂ ನಾನು ಉದ್ದುದ್ದಕ್ಕೆ ಹೆಚ್ಕೊತೀನಿ, ಯಾಕಂದರೆ ಸೊಪ್ಪಲ್ಲಿ ಕಾಣಲ್ಲ, ಹಾಗಾಗಿ ಮಕ್ಕಳು ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ ಅಂತ ಉದ್ದುದ್ದಕ್ಕೆ ಹೆಚ್ಕೊತೀನಿ. ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಅವೆಲ್ಲ ಸಿಡಿದ್ಮೇಲೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಬಾಡಿಸ್ಕೊಳ್ಳಿ ಚೆನ್ನಾಗಿ. ನಂತರ ಬೇಯಿಸಿಟ್ಟಿರುವಂತಹ ತರಕಾರಿ ಅಂದರೆ ಸೊಪ್ಪು ಮತ್ತು ಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಉಪ್ಪಿಕ್ಕಿದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಇದನ್ನು ಪಕ್ಕಕ್ಕಿಟ್ಟು ಇವಾಗ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ ಆಮೇಲೆ ಅದು ಸಿಡಿದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಬೇಯಿಸಿರೋ ಸೊಪ್ಪಲ್ಲಿ ನೀರು ಕಟ್ಟು ತೆಗ್ದಿರ್ತೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ಸಾಂಬಾರು ಕುದೀತಾ ಇದೆ ನೋಡಿ. ಇಷ್ಟೇ, ಬಸ್ಸಿನ ಸಾಂಬಾರು ಮಾಡೋದೇನು ಭಾರಿ ಕಷ್ಟ ಅಲ್ಲ, ಆದರೆ ಸ್ವಲ್ಪ ಸೊಪ್ಪು ಬಿಡಿಸಿ ಅದನ್ನು ತೊಳ್ಕೊಳ್ಳೋದೇ ಕಷ್ಟ. ಆದರೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಥರದ ಸೊಪ್ಪು ವಾರಕ್ಕೊಂದು ಸಲನಾದ್ರೂ ನಾವು ತಿನ್ನಬೇಕು, ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾನ್ ವೆಜ್ ಎಲ್ಲ ಮಾಡೋದು ಈಸಿನೇ, ಆದರೆ ಇದು ಸ್ವಲ್ಪ ಕಷ್ಟ ಆದ್ರೂ ಇದು ಮಾಡ್ಕೊಂಡು ತಿನ್ನಬೇಕಾಗತ್ತೆ ನಾವು, ಯಾಕಂದರೆ ಹೆಲ್ತ್ ವೈಸ್ ನೋಡಬೇಕಾದ್ರೆ. ನಾನಿವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ. ಮತ್ತು ಯಾರೆಲ್ಲ ಶ್ವೇತಾ ತ್ರಿಲೋಕ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಯೂಸ್ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.